ಲಂಡನ್ ರುತ್ ಫೋರಮಲ್ಲಿ ನಡೆದ ಒಂದು ಲೆಕ್ಚರಲ್ಲಿ ಡಾಕ್ಟರ್ ಎವಿಲಿನ್ ಫ್ಲೀಟ್ ಅನ್ನೋ ಡೈರೆಕ್ಟರ್ ಆಥರ್ ಹತ್ರ ಬಂದು ಇಂಗ್ಲಿಷ್ ನ್ಯೂಸ್ ಪೇಪರ್ಸಲ್ಲಿ ಈ ಪವರ್ ಆಫ್ ಸಜೆಷನ್ಸ್ನ ಬಗ್ಗೆ ನೋಡಿರೋದಾಗಿ ಹೇಳ್ತಿದ್ದಾರೆ. ಒಬ್ಬ ಮನುಷ್ಯ 2 ವರ್ಷಕ್ಕೆ ಮುಂಚೆ ತನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ನನ್ನ ರೈಟ್ ಹ್ಯಾಂಡ್ನ ಕಳ್ಕೊಂಡಾದರೂ ನನ್ನ ಮಗಳು ಕ್ಯೂರ್ ಆಗೋದನ್ನ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವರ ಮಗಳಿಗೆ ಆರ್ಥ್ರೈಟಿಸ್ ಆ್ಯಂಡ್ ಕ್ಯೂರ್ ಮಾಡೋಕ್ಕಾಗದೇ ಇರೋ ಸ್ಕಿನ್ ಡಿಸೀಸ್ ಇದ್ದಿದೆ. ಮೆಡಿಕಲ್ ಟ್ರೀಟ್ಮೆಂಟಿಂದ ಏನು ಮಾಡೋಕ್ಕಾಗಿಲ್ಲ. ಸೊ ಈ ಫಾದರ್ಗೆ ತನ್ನ ಮಗಳು ಕ್ಯೂರ್ ಆಗಬೇಕು ಅಂತ ತುಂಬ ಡಿಸೈರ್ ಇದ್ದಿದ್ದರಿಂದ ಆ ರೀತಿ ನನ್ನ ರೈಟ್ ಹ್ಯಾಂಡ್ನ ಕಳ್ಕೊಂಡು ನನ್ನ ಮಗಳು ಕ್ಯೂರ್ ಆಗೋದನ್ನ ನೋಡ್ತೀನಿ ಅಂತ ಸಜೆಷನ್ ಹೇಳಿದ್ದಾರೆ. ಆ ಫ್ಯಾಮಿಲಿ ಒಂದು ದಿನ ಕಾರಲ್ಲಿ ಹೋಗ್ತಿರೋವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆ ಫಾದರ್ನ ರೈಟ್ ಹ್ಯಾಂಡ್ ಆ ಆಕ್ಸಿಡೆಂಟಲ್ಲಿ ಹೋಗುತ್ತೆ. ಸೊ ಆ ಹುಡುಗಿನೂ ಆ ಡಿಸೀಸಿಂದ ಕ್ಯೂರ್ ಆಗ್ತಾಳೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಸಜೆಷನ್ಸ್ ಕೊಡೋವಾಗ ಥಿಂಕ್ ಮಾಡಬೇಕು. ಅದು ನಮ್ಮನ್ನ ಕ್ಯೂರ್ ಸಹ ಮಾಡುತ್ತೆ, ಡಿಸೀಸ್ ಸಹ ಬರ್ಸುತ್ತೆ. ನೀವು ಜೋಕಾಗಿ ಹೇಳೋ ಕೆಲವು ಮಾತುಗಳನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೋಕಾಗಿ ತಗೊಳ್ಳಲ್ಲ, ಅದು ನಿಜ ಅಂತಾನೆ ನಂಬುತ್ತೆ. ನೆಕ್ಸ್ಟ್ ಆಟೋ ಸಜೆಷನ್ಸ್ ಬಗ್ಗೆ ಆಥರ್ ಮಾತಾಡ್ತಾರೆ. ಈ ಆಟೋ ಸಜೆಷನ್ಸ್ ಮೂಲಕ ಫಿಯರ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಎಲ್ಲವನ್ನ ನಮ್ಮಿಂದ ಚೇಂಜ್ ಮಾಡೋಕ್ಕಾಗುತ್ತೆ. ಒಂದು ಯಂಗ್ ಸಿಂಗರ್ನ ಆಡಿಷನ್ಗೆ ಕರೀತಾರೆ. ಆ ಹುಡುಗಿ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಬಿಕಾಸ್ ಅವಳು ಲಾಸ್ಟ್ 3 ಚಾನ್ಸಸ್ನ ಭಯದಿಂದಲೇ ಕಳ್ಕೊಂಡ್ಳು. ಆ ಹುಡುಗಿಗೆ ಒಳ್ಳೆ ವಾಯ್ಸ್, ಆದರೆ ಅವಳು ಆಡಿಷನ್ ಅಟೆಂಡ್ ಮಾಡೋವಾಗೆಲ್ಲ ತನ್ನೊಳಗೆ ಒಂದು ವಿಷಯನ ಹೇಳ್ಕೊಳ್ತಾಳೆ. ನನಗೆ ಹಾಡೋಕ್ಕೆ ಚಾನ್ಸ್ ಸಿಕ್ಕಿದೆ, ಮೇ ಬಿ ನಾನು ಹಾಡೋದು ಅವ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ನನಗೆ ಆಗಿದ್ದನ್ನು ನಾನು ಟ್ರೈ ಮಾಡ್ತೀನಿ, ಆದರೆ ನನಗೆ ಭಯ ಆ್ಯಂಡ್ ಆ್ಯಂಗ್ಸೈಟಿ ಹೆಚ್ಚಾಗಿದೆ ಅಂತ ಹೇಳ್ಕೊಳ್ತಾಳೆ. ಯೂಶ್ವಲಿ ನಾವು ಸ್ಟೇಜ್ ಹತ್ತಿದ್ರೇ ಆಟೋಮ್ಯಾಟಿಕ್ಕಾಗಿ ಭಯ ಬಂದುಬಿಡುತ್ತೆ. ಸೊ ಇದನ್ನ ನೆಗೆಟಿವ್ ಆಟೋ ಸಜೆಷನ್ಸ್ ಆಗಿ ಆ ಹುಡುಗಿಯ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಆಟೋಮೆಟಿಕಲಿ ಇನ್ವಾಲಂಟಿಯರ್ಲಿ ಆ ಆಟೋ ಸಜೆಷನ್ಸ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದರಿಂದ ತಪ್ಪಾಗಿ ಹಾಡ್ತಾಳೆ. ಅದರಿಂದ ಆಚೆ ಬರೋಕ್ಕೆ ಅವಳು ಈ ಟೆಕ್ನಿಕ್ನ ಫಾಲೋ ಮಾಡ್ತಾಳೆ. ಒಂದು ದಿನಕ್ಕೆ 3 ಟೈಮ್ಸ್ ಒಂದು ರೂಮಲ್ಲಿ ಒಂಟಿಯಾಗಿ ಒಂದು ಚೇರಲ್ಲಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ತಾಳೆ, ರಿಲ್ಯಾಕ್ಸ್ ಆಗ್ತಾಳೆ, ಕಣ್ಣನ್ನು ಮುಚ್ಕೊಳ್ತಾಳೆ. ಈ ಸ್ಟೇಟಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ತನ್ನೊಳಗೇನೆ ಕಾಮಾಗಿ ನಾನು ಸೂಪರಾಗಿ ಹಾಡ್ತೀನಿ, ನಾನು ಎಲ್ಲವನ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ, ನಾನು ತುಂಬ ಕಾನ್ಫಿಡೆಂಟಾಗಿರ್ತೀನಿ ಅಂತ ಸ್ಲೋ ಆಗಿ ಕಾಮಾಗಿ ಒಂದೊಂದು ಸಿಟ್ಟಿಂಗಲ್ಲೂ 5 to 10 ಟೈಮ್ಸ್ ಹೇಳ್ತಾನೆ ಇದ್ದಾಳೆ. ಒಂದು ದಿನಕ್ಕೆ 3 ಟೈಮ್ಸ್ ಈ ರೀತಿ ಮಾಡ್ತಾಳೆ. ಆ ವಾರದ ಎಂಡಲ್ಲಿ ಅವಳಿಗೆ ಯಾವುದೋ ಒಂದು ಹೊಸ ರೀತಿಯ ಕಾನ್ಫಿಡೆನ್ಸ್ ಆ್ಯಂಡ್ ಡ್ರೈವ್ ಬಂದಿದ್ದನ್ನ ಫೀಲ್ ಮಾಡ್ತಾಳೆ. ಆಡಿಷನ್ಗೆ ಇನ್ವಿಟೇಷನ್ ಬಂತು. ಅದನ್ನ ಹೋಗಿ ಅಟೆಂಡ್ ಮಾಡಿ ಹೈ ಸ್ಕೋರ್ ತಗೊಳ್ತಾಳೆ. ಆ ಆಡಿಷನಲ್ಲಿ ಅವಳನ್ನ ಯಾರೂ ಮರಿದೇ ಇರೋ ಹಾಗೆ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾಳೆ. ಸೊ ಹೀಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ.